ದಿನದ ಒಂದು ತರಗತಿಯಲ್ಲಿ ನಾವು ಸೃಜನಶೀಲತೆ ಅಂದರೆ ಏನು ಅಂದರೆ ಕ್ರಿಯೇಟಿವಿಟಿ ಅಂತ ನಾವು ಕಲಿತೀವಿ. ಈ ಸೃಜನಶೀಲತೆ ಅಂತಕ್ಕಂಥದ್ದು ವ್ಯಕ್ತಿಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದಲ್ಲ ಒಂದು ರೀತಿಯ ಸೃಜನಶೀಲ ಗುಣಗಳ ಲಕ್ಷಣಗಳು ಇರುತ್ತೆ. ಈ ಸೃಜನಶೀಲ ವ್ಯಕ್ತಿ ದೇಶದ ಒಂದು ದೊಡ್ಡ ಸಂಪತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಒಂದು ದೇಶದ ದೊಡ್ಡ ಸಂಪತ್ತು ಅಂದರೆ ನದಿ, ಪರ್ವತ, ಗುಡ್ಡ, ಬೆಟ್ಟ ಅಥವಾ ಭೂ ಸಂಪತ್ತು ಎಲ್ಲವುದರ ಜೊತೆಗೆ ಈ ಸೃಜನಶೀಲ ವ್ಯಕ್ತಿಗಳಿದ್ದಾರಲ್ಲ ಅದನ್ನು ನಾವು ಮಾನವ ಸಂಪನ್ಮೂಲ ಅಂತ ಕರಿತೀವಿ. ಯಾವ ದೇಶದಲ್ಲಿ ಹೆಚ್ಚು ಸೃಜನಶೀಲ ವ್ಯಕ್ತಿಗಳಿರ್ತಾರೋ ಆ ದೇಶ ಹೆಚ್ಚು ಶ್ರೀಮಂತಿಕೆಯಿಂದ ಕೂಡಿದಂಥ ದೇಶ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಮ್ಮದೇ ಆದ ಕಾಣಿಕೆಯನ್ನು ನೀಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಸೃಜನಶೀಲತೆ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಒಂದು ಸೃಜನಶೀಲ ವ್ಯಕ್ತಿಗಳನ್ನು ಬೆಳೆಸಿ ಪೋಷಿಸ್ತಕ್ಕಂತಹ ಜವಾಬ್ದಾರಿ ಸಮಾಜದ ಮೇಲಿದೆ, ಸರ್ಕಾರದ ಮೇಲಿದೆ, ಮನೆಯಲ್ಲಿ ಕುಟುಂಬ, ಶಿಕ್ಷಕನ ಮೇಲೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಸೃಜನಶೀಲತೆ ಇರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕರ್ತೃತ್ವ ಶಕ್ತಿ, ಅಂದರೆ ಬಹುಮುಖ ಕರ್ತೃತ್ವ ಶಕ್ತಿ. ಈ ಒಂದು ಸೃಜನಶೀಲತೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಹಾಗಾಗಿ ಇವತ್ತು ನಾವು ಏನೇನು ತಿಳ್ಕೊಳಪ್ಪ ಅಂತ ಹೇಳಿದ್ರೆ ಸೃಜನಶೀಲತೆಯ ಪರಿಕಲ್ಪನೆ, ಅದರ ವ್ಯಾಖ್ಯೆಗಳು, ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವುದು, ಅದರಲ್ಲಿ ಜ್ಞಾನಾತ್ಮಕವಾದ ಅಂಶಗಳು ಬರುತ್ತೆ, ಮತ್ತು ಅದರಲ್ಲಿ ಸಬ್ ಹೆಡಿಂಗ್ ಇದೆ, ವ್ಯಕ್ತಿತ್ವದ ಅಂಶಗಳು ಬರುತ್ತೆ, ಮೂರನೇದು ಪರಿಸರದ ಅಂಶಗಳು ಬರುತ್ತೆ, ಮತ್ತು ಬೇರೆ ಬೇರೆ ಪಾಯಿಂಟ್ಸನ್ನು ನಾನು ವಿವರಿಸ್ತಾ ಹೋಗ್ತೀನಿ. ಈಗ ಸೃಜನಶೀಲ ವ್ಯಕ್ತಿಯ ಲಕ್ಷಣಗಳು ಏನು ಅಂತಕ್ಕಂಥದ್ದು, ಅದರ ಜೊತೆಗೆ ಸೃಜನಶೀಲತೆಯನ್ನು ಪೋಷಿಸತಕ್ಕಂತಹ ಕ್ರಮಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತೀವಿ. ಮೊದಲನೇದಾಗಿ ಈ ಸೃಜನಶೀಲತೆ ಅಂತಕ್ಕಂಥ ಬುದ್ಧಿಶಕ್ತಿಗೂ ಸೃಜನಶೀಲತೆಗೂ ನೇರವಾದ ಸಂಬಂಧ ಇದೆ. ಸೃಜನಶೀಲ ವ್ಯಕ್ತಿಗಳೆಲ್ಲ ಬುದ್ಧಿವಂತರು, ಆದರೆ ಬುದ್ಧಿವಂತರೆಲ್ಲರೂ ಸಹ ಸೃಜನಶೀಲರಲ್ಲ. ಕೆಲವರು ತುಂಬ ಬುದ್ಧಿವಂತರಿರ್ತಾರೆ, ಅವರಿಗೇನು ಹೊಸದನ್ನು ಸೃಷ್ಟಿಸ್ಲಿಕ್ಕೆ ಬರೋದಿಲ್ಲ, ಏನನ್ನು ಸಹ ಬರೀಲಿಕ್ಕೆ ಬರೋದಿಲ್ಲ. ಕಥೆ ಇರ್ಬೋದು, ಕವನ ಇರ್ಬೋದು, ಒಂದು ಸಂಗೀತ ಹಾಡೋದಿರ್ಬೋದು, ಅಥವಾ ಒಂದು ಸಂಗೀತವನ್ನು ಸೃಷ್ಟಿಸ್ತಕ್ಕಂಥದ್ದು ಇರ್ಬೋದು, ಇದು ಎಲ್ಲರಿಗೂ ಬರೋದಿಲ್ಲ. ಹಾಗಾಗಿ ಸೃಜನಶೀಲರೆಲ್ಲ ಬುದ್ಧಿವಂತರು, ಬುದ್ಧಿವಂತರೆಲ್ಲ ಸೃಜನಶೀಲರಲ್ಲ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ಅಂಶ. ಇಲ್ಲಿ ಮೊದಲನೇದಾಗಿ ನಾವು ಈ ಸೃಜನಶೀಲತೆಯ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಇಲ್ಲಿ ಸೃಜನಶೀಲತೆಯನ್ನು ಇಂಗ್ಲೀಷಲ್ಲಿ ನಾವು ಕ್ರಿಯೇಟಿವಿಟಿ ಅಂತ ಕರಿತೀವಿ. ಈ ಕ್ರಿಯೇಟಿವಿಟಿ ಅಂತಕ್ಕಂಥ ಒಂದು ಪದ ಲ್ಯಾಟಿನ್ ಭಾಷೆಯ ಕ್ರಿಯೇರ್ ಅನ್ನುವ ಪದದಿಂದ ಬಂದಿದೆ. CREARE. ಕ್ರಿಯೇರ್ ಅಂದರೆ ಕ್ರಿಯೇಟ್ ಅಂತ. ಕ್ರಿಯೇಟ್ ಅಂದರೆ ಒಂದು ಕಂಡುಹಿಡಿ, ಸಂಶೋಧಿಸು, ಅನ್ವೇಷಿಸು, ಹೊಸದನ್ನು ಹುಡುಕು, ಅಥವಾ ನಾವು ಒಂದು ಅನ್ವೇಷಣೆಯನ್ನು ಮಾಡು, ಹೊಸತನವನ್ನು ಮಾಡು, ಮಾರ್ಪಾಟನ್ನು ಮಾಡು, ಬದಲಾವಣೆಯನ್ನು ಮಾಡು ಅಂತ ಅನ್ನೋದನ್ನು ಹೇಳ್ತೇವೆ. ಹಾಗಾಗಿ ಈ ಸಂಶೋಧನೆ ಅಂತಕ್ಕಂಥದ್ದು, ಈ ಸೃಜನಾತ್ಮಕತೆ ಅನ್ನೋದು ಸಂಶೋಧನೆ ಎಡೆ ಮಾಡಿಕೊಡುತ್ತೆ, ಹೊಸ ಹೊಸ ವಿಚಾರಗಳತ್ತ ನಮ್ಮನ್ನು ಕೊಂಡೊಯ್ಯುತ್ತೆ, ನವೀನ ವಿಚಾರಗಳನ್ನು ನಾವು ಚಿಂತನೆ ಮಾಡೋ ರೀತಿಯಲ್ಲಿ ನಮ್ಮನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತೆ. ಯಾರು ಸೃಜನಶೀಲ ವ್ಯಕ್ತಿಗಳಿರ್ತಾರೋ ಅವರು ಸದಾ ಚಟುವಟಿಕೆಯಲ್ಲಿ ಇರ್ತಾರೆ. ಹಾಗಾಗಿ ಈ ಸೃಜನಶೀಲತೆಯನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು, ಇದು ಬಹು ಮುಖ್ಯವಾಗಿರ್ತಕ್ಕಂಥ ಅಂಶ. ಹಾಗಾಗಿ ನಿಮಗೆ ಈ ಸೃಜನಶೀಲತೆ ಇರ್ತಕ್ಕಂಥ ಟಾಪಿಕನ್ನು ಇಟ್ಟಿದೆ. ಇಲ್ಲಿ ಸೃಜನಶೀಲತೆಯ ವ್ಯಾಖ್ಯೆಗಳನ್ನ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಹೊಸ ವಿಚಾರಗಳ ವಸ್ತುವನ್ನು ಸೃಷ್ಟಿಸುವ ಪ್ರಕ್ರಿಯೆ, ಅಂದರೆ ಹೊಸ ನವೀನ ವಿಚಾರಗಳು, ಹೊಸ ಹೊಸ ವಿಚಾರಗಳನ್ನು ನಾವು ಅದನ್ನು ಕಂಡುಹಿಡಿತಕ್ಕಂಥದ್ದು, ಅನ್ವೇಷಣೆ ಮಾಡ್ತಕ್ಕಂಥದ್ದು. ಇಲ್ಲ ಅಂತ ಹೇಳಿದ್ರೆ ಹೊಸ ವಸ್ತುವನ್ನು ಸೃಷ್ಟಿಸ್ತಕ್ಕಂಥದ್ದು. ಅದು ಒಂದು ಶಿಲ್ಪ ಇರ್ಬೋದು, ವಾಸ್ತುಶಿಲ್ಪ ಇರ್ಬೋದು, ಹೊಸ ಸಂಗೀತವನ್ನು ರಚನೆ ಮಾಡೋದಿರ್ಬೋದು, ಕವನ ಇರ್ಬೋದು, ಅಥವಾ ತಂತ್ರಜ್ಞಾನದಲ್ಲಿ ಆಧುನಿಕತೆಯನ್ನು ಕಂಡುಹಿಡಿತಕ್ಕಂಥದ್ದು, ಹೊಸ ಹೊಸ ವಸ್ತುವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇರ್ಬೋದು. ಹಾಗಾಗಿ ಈ ಹೊಸ ವಸ್ತುವನ್ನು ಸೃಷ್ಟಿಸುವ
ಅಥವಾ ಹೊಸ ವಿಚಾರಗಳನ್ನು ಸೃಷ್ಟಿಸ್ತಕ್ಕಂತಹ ಕಂಡುಹಿಡಿತಕ್ಕಂಥ ಒಂದು ಪ್ರಕ್ರಿಯೆಯ ಮಾನಸಿಕ ಬೌದ್ಧಿಕ ಪ್ರಕ್ರಿಯೆ ಏನೇನಾಗಿದೆ ಬುದ್ಧಿಶಕ್ತಿಯ ಜೊತೆಗೆ ಸೃಜನಶೀಲತೆ ಅಂತ ನಾವು ಕರೀತೀವಿ. ಹಾಗಾಗಿ ಈ ಸೃಜನಶೀಲತೆ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ಒಂದು ಕರ್ತೃತ್ವ ಶಕ್ತಿ ಅಂತಕ್ಕಂಥದ್ದು. ಇನ್ನೂ ಒಂದು ಡೆಫಿನೇಷನ್ ನಾವು ನೋಡೋದಾದರೆ ಹೊಸದನ್ನು ಉತ್ಪಾದಿಸೋದು ಅಂದರೆ ಹೊಸ ಹೊಸ ವಸ್ತುವನ್ನು ಉತ್ಪಾದಿಸ್ತಕ್ಕಂಥದ್ದು, ಹೊಸತನವನ್ನು ಅಸ್ತಿತ್ವಕ್ಕೆ ತರೋದು. ಅಂದರೆ ನಾವು ಬರೀ ಹಳೆದಕ್ಕೇ ಹೊಂದ್ಕೊಂಡು ಹೋಗೋದಲ್ಲ, ಅಪ್ಪ ಹಾಕಿದ ಹಾಲದ ಮರಕ್ಕೇ ನಾವು ಹೆಣ ಹಾಕೊಳ್ಳೋದು ಅಂತಲ್ಲ, ಬರೀ ಹಳೆಯ ವಿಚಾರಗಳನ್ನೇ ಸ್ವೀಕರಿಸೋದು ಅಂತಲ್ಲ, ಹೊಸ ಹೊಸ ವಿಚಾರಗಳನ್ನು ವೈಜ್ಞಾನಿಕವಾಗಿ ಚಿಂತಿಸಿಬಿಟ್ಟು ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಡ್ತಕ್ಕಂಥದ್ದು ಸಹ ಈ ಸೃಜನಶೀಲತೆಯ ಮುಖ್ಯವಾಗಿರ್ತಕ್ಕಂಥ ಅಂಶ. ಹೊಸದನ್ನು ಉತ್ಪಾದಿಸ್ತಕ್ಕಂಥದ್ದು, ಹೊಸತನವನ್ನು ಅಸ್ತಿತ್ವಕ್ಕೆ ತರ್ತಕ್ಕಂಥದ್ದು, ಈ ರೀತಿ ಆಗಿರ್ತಕ್ಕಂಥ ಬೌದ್ಧಿಕ ಆವಿಷ್ಕಾರ ಅಂತ ನಾವು ಒಂದು ಇಂಟಲೆಕ್ಚುಯಲ್ ಇನ್ವೇಷನ್ ಏನಿದೆಯಲ್ಲ ಇದು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನಾವು ವ್ಯಕ್ತಿಗಳಲ್ಲಿ ಮಕ್ಕಳಲ್ಲಿ ಬೌದ್ಧಿಕ ಆವಿಷ್ಕಾರವನ್ನು ಬೆಳೆಸ್ತಾ ಹೋಗ್ತೀವಿ. ಅಂತಹ ವ್ಯಕ್ತಿಗಳ ಜೊತೆಗೆ ಸಂಪರ್ಕವನ್ನು ಬೆಳೆಸೋದ್ರ ಜೊತೆಗೆ ಆ ಒಂದು ಕ್ರಿಯೇಟಿವಿಟಿ ಥಿಂಕಿಂಗನ್ನು ನಾವು ಮಕ್ಕಳಲ್ಲಿ ಬೆಳೆಸ್ತಾ ಹೋದಾಗ ಏನಾಗುತ್ತೆ ಅಂದರೆ ಆ ಮಗು ತನ್ನದೇ ಆದ ರೀತಿಯಲ್ಲಿ ಸೃಜನಾತ್ಮಕವಾಗಿ ಚಿಂತನೆಯನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಸೃಜನಶೀಲತೆ ಅಂತ ಹೇಳಿದರೆ ಹೊಸದನ್ನು ಕಂಡುಹಿಡಿ, ಹೊಸದನ್ನು ಉತ್ಪಾದಿಸು, ಇಲ್ಲವೇ ಹೊಸ ವಿಚಾರವನ್ನು ನಾವು ಚಿಂತನೆ ಮಾಡ್ತಕ್ಕಂಥದ್ದು. ಇದನ್ನು ನಾವೇನಂತ ಕರಿತೀವಪ್ಪ? ಸೃಜನಶೀಲತೆ ಅಂತ ಕರೀತೀವಿ. ಇನ್ನು ಈ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ನೋಡ್ತಾ ಹೋದರೆ ಇಲ್ಲಿ ಮುಖ್ಯವಾಗಿ 3 ಅಂಶಗಳು ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುತ್ತೆ. ಮೊದಲನೇದಾಗಿ ಜ್ಞಾನಾತ್ಮಕ ಅಂಶಗಳು, ಅದರಲ್ಲಿ ಮತ್ತೆ ಸಬ್ಹೆಡಿಂಗ್ ಬರುತ್ತೆ. ಫಸ್ಟ್ ಒನ್ ನಿರರ್ಗಳತೆ, ಎರಡನೇದು ಸ್ವಂತಿಕೆ, ಮೂರನೇದು ನಮ್ಯತೆ, ನಾಲ್ಕನೇದು ವಿಸ್ತೃತಗೊಳಿಸುವುದು. ಫಸ್ಟ್ ಹೆಡಿಂಗಲ್ಲಿ ಅವೆಲ್ಲವೂ ಬರುತ್ತವೆ. ನೆಕ್ಸ್ಟ್ ಸಬ್ ಹೆಡಿಂಗ್, ನೆಕ್ಸ್ಟ್ ಹೆಡಿಂಗ್ ವ್ಯಕ್ತಿತ್ವದ ಅಂಶಗಳು ಮತ್ತು ಪರಿಸರದ ಅಂಶಗಳು. ಮುಖ್ಯವಾಗಿ 3 ಅಂಶಗಳು ಪ್ರಭಾವ ಬೀರ್ತವೆ. ಫಸ್ಟ್ ಒನ್ ಈಸ್ ಜ್ಞಾನಾತ್ಮಕ ಅಂಶಗಳು, ಎರಡನೇದು ವ್ಯಕ್ತಿತ್ವದ ಅಂಶಗಳು, ಮೂರನೇದು ಪರಿಸರದ ಅಂಶಗಳು. ಇಲ್ಲಿ ಜ್ಞಾನಾತ್ಮಕ ಅಂತ ಹೇಳಿದರೆ ಕಾಗ್ನಿಟಿವ್ ಡೊಮೈನ್ ಅಂತ ನಾವು ಹೇಳ್ತೀವಿ. ಅಂದರೆ ಜ್ಞಾನ, ಬುದ್ಧಿಶಕ್ತಿ, ಕೌಶಲ್ಯ, ವಿಚಾರ, ಚಿಂತನೆ ಇಂಥ ವಿಷಯಗಳಿಗೆ ಸಂಬಂಧಿಸಿದ್ದನ್ನು ಜ್ಞಾನಾತ್ಮಕ ಅಂಶಗಳು ಅಂತ ನಾವು ಹೇಳ್ತೀವಿ. ಈ ಜ್ಞಾನಾತ್ಮಕ ಅಂಶಗಳು ಸಹ ಸೃಜನಶೀಲತೆಯ ಮೇಲೆ ತುಂಬ ಪ್ರಭಾವವನ್ನು ಬೀರುತ್ತೆ. ಈ ಜ್ಞಾನಾತ್ಮಕ ಅಂಶಗಳು ಬೌದ್ಧಿಕವಾಗಿ ಆ ವ್ಯಕ್ತಿ ಚುರುಕಾಗಿರೋ ಹಾಗೆ, ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿಯೋ ಹಾಗೆ, ಅನ್ವೇಷಣೆ ಮಾಡೋ ಹಾಗೆ ವ್ಯಕ್ತಿಯನ್ನು ನಾವು ಪ್ರೇರೇಪಿಸ್ತವೆ. ಹಾಗಾಗಿ ಈ ಜ್ಞಾನಾತ್ಮಕ ಅಂಶಗಳಲ್ಲಿ ಮೊದಲನೇದು ಅಂತ ಹೇಳಿದರೆ ನಿರರ್ಗಳತೆ ಅಂತ ನಾವು ಅಂದರೆ ಫ್ಲೂಯೆಂಟಾಗಿ ಮಾತಾಡ್ತಾರೆ. ಅಂದರೆ ಒಂದು ವಿಷಯವನ್ನು ಪ್ರಾರಂಭಿಸಿದರೆ ಕೊನೆಯ ತನಕ ಎಲ್ಲೂ ನಿಲ್ಲಿಸ್ತೇನೆ ಅದನ್ನು ನಿರಂತರವಾಗಿ ವಾಚನ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ಒಂದು ಭಾಷಣ ಮಾಡ್ತಕ್ಕಂಥದ್ದಿರ್ಬೋದು, ಒಂದು ಹಾಡ್ತಕ್ಕಂಥದ್ದಿರ್ಬೋದು, ನೃತ್ಯ ಮಾಡ್ತಕ್ಕಂಥದ್ದಿರ್ಬೋದು, ಒಂದು ಕರಕುಶಲ ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು, ನಿಟ್ಟಿಂಗ್, ಎಂಬ್ರಾಯ್ಡ್ರಿಂಗ್, ಪೇಂಟಿಂಗ್ ಈ ಥರದ್ದಿರ್ಬೋದು. ಇದರಲ್ಲಿ ನಿರರ್ಗಳತೆ ಅನ್ನೋದು ಬಹಳ ಮುಖ್ಯ. ಎಲ್ಲೂ ಅಡೆತಡೆ ಇಲ್ಲದೆ ಯಾವುದೇ ಒಂದು ವಿಷಯವನ್ನು, ವಿಚಾರವನ್ನು ಅದು ಮುಗಿಯೋ ತನಕನೂ ನಿರಂತರವಾಗಿ ಅದನ್ನು ಮಾಡ್ತಕ್ಕಂಥದ್ದು ತುಂಬ ಪರಿಣಾಮಕಾರಿಯಾಗಿ ಗುಣಾತ್ಮಕವಾಗಿ ಮಾಡ್ತಕ್ಕಂಥದ್ದನ್ನು ಏನಂತ ಕರಿತೀವಪ್ಪ? ನಿರರ್ಗಳತೆ ಅಂತ ಕರಿತೀವಿ. ಇದು ಸಹ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಬರೀ ನಿರರ್ಗಳತೆ ಇದ್ದರೆ ಸಾಲು, ಸ್ವಂತಿಕೆ ಇರಬೇಕು. ಸ್ವಂತಿಕೆ ಅಂತ ಹೇಳಿದ್ರೆ ನನ್ನತನ, ನನ್ನ ಸ್ವಂತ ಅನುಭವವನ್ನು ಅಲ್ಲಿ ನಾನು ತೊಡಗಿಸ್ತಕ್ಕಂಥ. ಈಗ ಒಂದು ಹಾಡು ಬರೆಯೋದಿರ್ಬೋದು, ಕತೆ ಬರೆಯೋದಿರ್ಬೋದು, ಕವನ ಬರೆಯೋದಿರ್ಬೋದು, ಒಂದು ಕತೆಗೆ ಟೈಟ್ಲ್ ಕೊಡೋದಿರ್ಬೋದು, ಅಥವಾ ಒಂದು ವಸ್ತುವನ್ನು ಅದರಲ್ಲಿ ಏನಾದರೂ ಕರಕುಶಲ ಕೆಲಸವನ್ನು ಮಾಡ್ತಕ್ಕಂಥದ್ದು, ಒಂದು ರಂಗೋಲಿ ಬಿಡಿಸ್ತಕ್ಕಂಥದ್ದು ಇರ್ಬೋದು, ನಿಟ್ಟಿಂಗ್ ಇರ್ಬೋದು, ಪೇಂಟಿಂಗ್ ಇರ್ಬೋದು. ಅದರಲ್ಲಿ ನನ್ನತನವನ್ನು ನಾನು ತೋರಿಸ್ಬೇಕು. ಅಂದರೆ ನಾನು ಅದರಲ್ಲಿ ಸ್ವಂತಿಕೆಯನ್ನು ತೋರಿಸ್ಬೇಕು. ಬೇರೆಯವರು ಹಾಡಿದ್ದನ್ನು ತಗೊಂಡು ನಾನು ಅದನ್ನು ಡಬ್ಬಿಂಗ್ ಮಾಡೋದಲ್ಲ, ಅವ್ರ ಥರ ನಾನು ಅನುಕರಣೆ ಮಾಡೋದಲ್ಲ. ನನ್ನತನವನ್ನು ನಾನು ತೋರಿಸ್ಕೊಂಡು ನಾವು ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಗುರುತಿಸ್ಕೊಳ್ಳೋದಿದೆಯಲ್ಲ, ಇದು ಬಹಳ ಮುಖ್ಯ. ಎಲ್ಲರೂ ಹಾಡ್ತಾರೆ,
ಒಂದು ಭಾವಗೀತೆ ಇರ್ಬೋದು, ಜನಪದ ಗೀತೆ ಇರ್ಬೋದು, ಎಲ್ಲರೂ ಹಾಡೋ ಥರ ಹಾಡೋದಲ್ಲ. ಅದರಲ್ಲಿ ನಮ್ಮದೇ ಆದ ವಿಶೇಷತೆಯನ್ನು ನಾವು ಬಳಸ್ಕೊಂಡು ಬಹಳ ಡಿಫ್ರೆಂಟಾಗಿ ನಾವು ಅದನ್ನು ಹಾಡ್ತಕ್ಕಂಥದ್ದು ಏನಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಕ್ರಿಯೇಟಿವಿಟಿ. ಅಂತಹ ಸ್ವಂತಿಕೆ ನಮಗೆ ಬೇಕು. ಇನ್ನು ಮೂರನೇ ಪಾಯಿಂಟ್ ನಮ್ಯತೆ ಅಂತ ನಾವು ಕರಿತೀವಿ, ಫ್ಲೆಕ್ಸಿಬಿಲಿಟಿ ಅಂತ ನಾವು ಕರಿತೀವಿ. ಅಂದರೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಬದಲಾವಣೆಗೆ ಅವಕಾಶ ಇರಬೇಕು. ನಮ್ಯತೆ ಅಂದರೆ ಫ್ಲೆಕ್ಸಿಬಲ್. ಈಗ ಒಂದೇ ರೀತಿ ಒಂದೇ ಸಂಪ್ರದಾಯಕ್ಕೆ ನಾವು ಬದ್ಧರಾಗಿರೋದಲ್ಲ. ಹೊಸ ಹೊಸ ವಿಚಾರಗಳು ಬಂದಾಗ, ಹೊಸ ಹೊಸ ಸಂಶೋಧನೆಗಳು ಬಂದಾಗ ಅದಕ್ಕನುಗುಣವಾಗಿ ನಮ್ಮ ಮನೋಧರ್ಮವನ್ನು ಬದಲಾಯಿಸ್ಕೊಳ್ಳೋದೇನಿದೆಯಲ್ಲ ಅದು ನಮ್ಯತೆ. ಅದರಲ್ಲಿ ಈ ಸೃಜನಶೀಲತೆಯಲ್ಲಿ ನಮ್ಯತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ನಾವು ಬದಲಾಗುವ ಪರಿಸ್ಥಿತಿಗೆ ನಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಸಹ ಹೆಚ್ಚಿಸಿಕೊಳ್ತಕ್ಕಂಥ ರೀತಿಯಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕು. ಅದನ್ನು ನಾವು ನಮ್ಯತೆ ಅಂತ ಕರೀತೀವಿ. ಇನ್ನು ವಿಸ್ತೃತಗೊಳಿಸೋದು, ಎಲಾಬರೇಷನ್ ಅಂತ ಹೇಳ್ತೀವಿ. ಇದು ಬಹಳ ಮುಖ್ಯವಾಗುತ್ತೆ. ಈಗ ಏನು ಮಾಡ್ತಾರಪ್ಪ ಅಂದರೆ, ಒಂದು ಪದ ಕೊಟ್ಟು ಅದಕ್ಕೆ ಸಂಬಂಧಿಸಿದಂತೆ ನೀವು ಕಥೆ ಬರೆಯಿರಿ, ಕವನ ಬರೆಯಿರಿ ಅಥವಾ ಪ್ರಬಂಧ ಬರೆಯಿರಿ ಅಂತ ಕೊಡ್ತಾರೆ. ಅಲ್ಲಿ ನಮ್ಮ ಬೌದ್ಧಿಕ ಸಾಮರ್ಥ್ಯ ಪ್ರಕಟ ಆಗುತ್ತೆ. ನಮ್ಮ ಸ್ವಂತ ವಾಕ್ಯಗಳಿಂದ ವಿಚಾರ ಲಹರಿಯನ್ನು ನಾವಲ್ಲಿ ಬೆಳೆಸ್ತಾ ಹೋಗ್ತೀವಿ. ಆವಾಗ ಏನಾಗುತ್ತೆ, ನಮ್ಮ ಕ್ರಿಯೇಟಿವಿಟಿಯಲ್ಲಿ ತೋರಿಸ್ತೀವಿ ನಾವು. ಹಾಗಾಗಿ ಇಲ್ಲಿ ವಿಸ್ತೃತಗೊಳಿಸುವಿಕೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಯಾವುದೇ ಒಂದು ವಿಷಯವನ್ನು ತಗೊಂಡು ಅದನ್ನು ಹಲವಾರು ಸನ್ನಿವೇಶಗಳಲ್ಲಿ, ಸಂದರ್ಭಗಳಲ್ಲಿ ಅದನ್ನು ಹೇಗೆ ನಾವು ಅಪ್ಲಿಕೇಶನ್ ಮಾಡಬೇಕು, ಅನ್ವಯಿಸಬೇಕು, ಹೇಗೆ ಅದರಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅಂತಕ್ಕಂಥ ವಿಷಯವನ್ನು ತಿಳ್ಕೊಳ್ತಕ್ಕಂಥದ್ದು ಎಲಾಬರೇಷನ್. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಕೆಲವೊಮ್ಮೆ ಈ ತರಹದ ಒಂದು ಕಾಗ್ನೇಟಿವ್ ಇದನ್ನು ತಿಳ್ಕೊಳ್ಳಿಕ್ಕೆ, ಪರೀಕ್ಷೆ ಮಾಡಲಿಕ್ಕೆ, ಬೌದ್ಧಿಕ ಸಾಮರ್ಥ್ಯವನ್ನು ಅಳೆಯಲಿಕ್ಕೆ ಇಂತಹ ಎಲಾಬರೇಷನ್ ಟೆಸ್ಟನ್ನು ಬಳಸ್ಕೊಳ್ತಾರೆ. ಇನ್ನು ಸೆಕೆಂಡ್ ಪಾಯಿಂಟ್ ವ್ಯಕ್ತಿತ್ವದ ಅಂಶ. ವ್ಯಕ್ತಿತ್ವದ ಅಂಶಗಳೇನಾಗುತ್ತಪ್ಪ ಅಂದರೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗುತ್ತೆ. ಈಗ ಕುತೂಹಲ ಇರ್ಬೋದು, ಆಸಕ್ತಿ ಇರ್ಬೋದು, ಒಂದು ಕಾರ್ಯದಕ್ಷತೆ ಇರ್ಬೋದು, ಅಥವಾ ಕಾರ್ಯಕ್ಷಮತೆ, ಒಂದು ಸಮರ್ಪಣಾ ಮನೋಭಾವ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗುತ್ತೆ. ಆಮೇಲೆ ಪಟ್ಟು ಹಿಡಿದು ಕೆಲಸ ಮಾಡ್ತಕ್ಕಂಥದ್ದು. ಇಂಥ ವಿಷಯಗಳಲ್ಲಿ ಕೆಲವರು ಒಂದು ಕೆಲಸ ಕೈಗೆತ್ಕೊಂಡ್ಬಿಟ್ರೆ ಅದನ್ನು ಮುಗಿಯೋ ತನಕ ಬಿಡೋದು. ಇನ್ನು ಕೆಲವರು ಆ ಕೆಲಸ ಮುಗಿಸೋದಿಲ್ಲ. ಕೆಲವರಿಗೆ ಕುತೂಹಲ ಇರುತ್ತೆ, ಹೊಸ ಹೊಸದನ್ನು ತಿಳ್ಕೋಬೇಕು ಅಂತಕ್ಕಂಥದ್ದು, ಹೊಸ ಹೊಸದನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದು. ಈ ಥರ ಕೆಲವರಲ್ಲಿ ಒಂದು ಸಮರ್ಪಣಾ ಮನ, ತಮ್ಮನ್ನು ತಾವು ಆ ಕೆಲಸದಲ್ಲಿ ಸಂಪೂರ್ಣ ತೊಡಗಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಕೆಲವರಲ್ಲಿ ಇರುತ್ತೆ. ಇಂತಹ ಭಾವನೆ ಏನಾಗುತ್ತೆ ಅಂದರೆ ಸೃಜನಶೀಲತೆಯನ್ನು ಇದು ನಿಲ್ಲಿಸುತ್ತೆ. ಇಂತಹ ಒಂದು ಭಾವನೆ ಇಲ್ಲದೆ ಇರೋರು, ಸೋಮಾರಿಯಾಗಿರ್ತಕ್ಕಂಥವ್ರು, ಯಾವುದೇ ವಿಚಾರದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳದೆ ಇರೋಂಥವ್ರು ಏನಾಗುತ್ತೆ ಅಂದರೆ ಅವರು ಹೆಚ್ಚು ಸೃಜನಶೀಲರಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಅಂತಹ ಒಂದು ಪರಿಸರವನ್ನು ಮಗುವಿಗೆ ಒದಗಿಸ್ಕೊಡ್ತೀವಿ. ಅದಕ್ಕೆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ಮಾದರಿಯಾಗಿರಬೇಕು. ಇಲ್ಲ ಮನೆಯಲ್ಲಿ ಪೋಷಕರು ತುಂಬ ಬೆವರು ಸೂಚಿ ಕಷ್ಟಪಟ್ಟು ದುಡಿದು ಮುಂದೆ ಬಂದಂತಹ ಉದಾಹರಣೆಗಳನ್ನು ತಗೊಂಡಾಗ ಮಕ್ಕಳು ಸಹ ಅದನ್ನೇ ಕಲಿತ್ಕೊಳ್ಳಿಕ್ಕೆ ಸಾಧ್ಯ. ಇನ್ನು ಪರಿಸರದ ಅಂಶಗಳು ಸಹ ಬಹು ಮುಖ್ಯವಾಗಿರ್ತಕ್ಕಂಥ. ಇಲ್ಲಿ ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಒಂದು ವಾತಾವರಣ. ಪರಿಸರ ಏನು ಮಾಡುತ್ತಪ್ಪ ಅಂದರೆ ಮನುಷ್ಯನನ್ನು ದುರಾತ್ಮನನ್ನಾಗಿ ಮಾಡ್ಬೋದು, ದುರಾತ್ಮನನ್ನು ಮಹಾತ್ಮನನ್ನಾಗಿ ಮಾಡ್ಬೋದು. ಒಂದು ಒಳ್ಳೆಯ ಪರಿಸರದಲ್ಲಿ ಮಗುವನ್ನು ಬೆಳೆಸಿದಾಗ ಆ ಮಗು ಒಳ್ಳೆಯ ಸೃಜನಶೀಲ ವ್ಯಕ್ತಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ. ಅದೇ ಏನು ಸೌಲಭ್ಯಗಳು ಇಲ್ಲದೆ ಇರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ, ಪರಿಸರದಲ್ಲಿ ನಾವು ಆ ಮಗುವನ್ನು ಬೆಳೆಸಿದಾಗ ಆ ಮಗು ತನ್ನ ಸೃಜನಶೀಲತೆಯನ್ನು ಎಲ್ಲವನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶವನ್ನು ನಾವು. ಹಾಗಾಗಿ ಈ ಪರಿಸರದ ಅಂಶಗಳಲ್ಲಿ ಕೆಲವು ಅಂಶಗಳು ಪ್ರೇರಕವಾದರೆ, ಪೋಷಕವಾದರೆ, ಇನ್ನು ಕೆಲವು ಅಂಶಗಳೇನಾಗುತ್ತಪ್ಪ ನೆಗೆಟಿವ್ ಆಗಿ, ನಿಷೇಧಾತ್ಮಕವಾಗಿ ಕೆಲಸ ಮಾಡಲಿಕ್ಕೂ ಸಹ ಉಂಟು. ಹಾಗಾಗಿ ಧನಾತ್ಮಕವಾಗಿ ಉತ್ತಮ ಪರಿಸರವನ್ನು ಒದಗಿಸ್ಕೊಟ್ಟು ಆ ಮಕ್ಕಳಲ್ಲಿ ನಾವು ಸೃಜನಶೀಲತೆ ಹೆಚ್ಚಾಗುವ ರೀತಿಯಲ್ಲಿ ನಾವು ಬೆಳೆಸ್ಬೇಕು. ಅದಕ್ಕೆ ಶಾಲೆಯಲ್ಲಿ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು,
ರಸಪ್ರಶ್ನೆ ಇರ್ಬೋದು, ರಂಗೋಲಿ ಸ್ಪರ್ಧೆ ಇರ್ಬೋದು, ಮೌನ ಆಕ್ಟಿಂಗ್ ಇರ್ಬೋದು, ಈ ಥರದ ಒಂದು ಪ್ರಬಂಧ ಬರೀತಕ್ಕಂಥದ್ದು, ಚರ್ಚಾ ಸ್ಪರ್ಧೆ ಅಥವಾ ನೃತ್ಯ, ಈ ಥರದ್ದು ಎಲ್ಲ ನಾವು ಚಿತ್ರ ಬರೀತಕ್ಕಂಥದ್ದು, ಇಂಥ ಸೌಲಭ್ಯಗಳನ್ನು ಮಾಡಿಕೊಡೋದ್ರಿಂದ ಆ ಮಗುವಿನಲ್ಲಿ ಒಂದು ಹೊಸತನ ಬೆಳೀತಾ ಹೋಗುತ್ತೆ, ಸೃಜನಾತ್ಮಕವಾಗಿ ಚಿಂತಿಸ್ತಕ್ಕಂಥ ಒಂದು ಮನೋಭಾವನೆ ಬೆಳೆಯುತ್ತೆ. ಹಾಗಾಗಿ ಪರಿಸರದ ಅಂಶಗಳು ಸಹ ಮುಖ್ಯವಾಗುತ್ತೆ. ನಾವು ಪರಿಸರದಲ್ಲಿ ಮಗುವನ್ನು ಅದರ ಸೃಜನಶೀಲತೆಯನ್ನು ಹಾಳು ಮಾಡೋ ರೀತಿಯಲ್ಲಿ ಮಾತ್ರ ನಾವು ಮಾಡಬಾರ್ದು, ಅದಕ್ಕೆ ಹಿಂಜರಿಕೆಯ ಮನೋಭಾವನೆಯನ್ನು ಬೆಳೆಸಬಾರ್ದು. ಇದು ಬಹು ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಇನ್ನು ಈ ಸೃಜನಶೀಲ ವ್ಯಕ್ತಿಯ ಗುಣಲಕ್ಷಣಗಳೇನು, ಏನೇನು ಲಕ್ಷಣಗಳನ್ನು ಸೃಜನಶೀಲ ವ್ಯಕ್ತಿ ಹೊಂದಿರ್ತಾನೆ? ಫಸ್ಟ್ ಒನ್ ಏನಪ್ಪ ಅಂದರೆ ವಿಚಾರ ಮತ್ತು ಅಭಿವ್ಯಕ್ತಿಯಲ್ಲಿ ಸ್ವಂತಿಕೆ ಇರಬೇಕು. ಸ್ವಂತಿಕೆ ಇರುತ್ತೆ. ಅವರು ವಿಚಾರ ಮಾಡ್ತಕ್ಕಂಥ ರೀತಿ, ಅವರು ಸ್ವಂತ ವಿಚಾರ ಮಾಡ್ತಾರೆ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಬೇರೆಯವ್ರು ಹೇಳಿದ್ರು ಅನ್ನೋ ಥರ ಕಾಲ್ ಮಾಡ್ತಾರೆ. ವಿಚಾರ ಮಾಡ್ತಕ್ಕಂಥದ್ದು ಸ್ವಂತ ವಿಚಾರ ಮಾಡ್ತಾರೆ. ಮತ್ತೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕಾದ್ರೆ ಇದು ನನ್ನ ಸ್ವಂತ ಅಭಿಪ್ರಾಯ, ನನ್ನ ಮನಸ್ಸು, ನನ್ನ ಭಾವನೆಗಳಿದು, ನನ್ನ ಅನಿಸಿಕೆ ಅಂತಕ್ಕಂಥ ರೀತಿಯಲ್ಲಿ ಸ್ವತಂತ್ರವಾದ ವಿಚಾರಧಾರೆ ಇರುತ್ತೆ. ಮತ್ತು ಸ್ವತಂತ್ರವಾಗಿ ಅಭಿವ್ಯಕ್ತಪಡಿಸ್ತಕ್ಕಂಥ ಸಾಮರ್ಥ್ಯ ಸೃಜನಶೀಲ ವ್ಯಕ್ತಿಯಲ್ಲಿ ಇರುತ್ತೆ. ಇನ್ನು ಗರಿಷ್ಠ ಮಟ್ಟದ ಕುತೂಹಲ ಮತ್ತು ಅರಿವು, ಏಕಾಗ್ರತೆ ಇರುತ್ತೆ. ಅಂದರೆ ಬಹಳ ಚಾಣಾಕ್ಷತನದಿಂದ ವಿಷಯವನ್ನು ಬೇಗ ಅರ್ಥ ಮಾಡ್ಕೊಳ್ತಾರೆ. ಮತ್ತು ತುಂಬ ಏಕಾಗ್ರತೆ ಇರುತ್ತೆ. ಅಂದರೆ ಅಟೆನ್ಷನ್ ತುಂಬ ತನ್ನ ಮನಸ್ಸನ್ನು ಕೇಂದ್ರೀಕರಿಸ್ತಾರೆ. ಮತ್ತು ಕುತೂಹಲ ಭಾಳ ಇರುತ್ತೆ. ತಾನಿರುವ ಪರಿಸರದಲ್ಲಿ, ತನ್ನ ಸುತ್ತಮುತ್ತಲ ವಾತಾವರಣದಲ್ಲಿ ಪ್ರತಿಯೊಂದನ್ನು ತಿಳ್ಕೊಳ್ತಕ್ಕಂಥ ಕುತೂಹಲ, ಅದೇನು, ಇದೇಕೆ ಅಂತಕ್ಕಂತಹ ಕುತೂಹಲ ಸೃಜನಶೀಲ ವ್ಯಕ್ತಿಯಲ್ಲಿರುತ್ತೆ. ಆ ಕುತೂಹಲಕ್ಕಾಗಿ ಆ ಮಗು ಏನು ಮಾಡುತ್ತೆ? ಸಾವಿರಾರು ಪ್ರಶ್ನೆಗಳನ್ನು ಕೇಳುತ್ತೆ. ಆಗ ನಾವು ಅದನ್ನು ತಲೆಹರಟೆ ಅಂತ ಕೂರಿಸ್ಬಾರ್ದು. ಆ ಮಗು ಎಷ್ಟು ವಿಭಿನ್ನವಾಗಿ ಯೋಚನೆ ಮಾಡುತ್ತಲ್ಲ ಅಂತ ಹೇಳ್ಬಿಟ್ಟು ಅದು ಕೇಳುವ ಪ್ರಶ್ನೆಗಳಿಗೆ ಅದರ ಒಂದು ಬುದ್ಧಿಶಕ್ತಿಗೆ ಪೂರಕವಾದ ಒಂದು ಪ್ರೋತ್ಸಾಹವನ್ನು ನಾವು ಕೊಡ್ತಾ ಹೋಗ್ತೇವೆ. ಇನ್ನು ತನ್ನ ಪರಿಸರದ ಬಗ್ಗೆ ಕುತೂಹಲ ತುಂಬ ಜಾಸ್ತಿ. ಈಗ ತನ್ನ ಸುತ್ತಮುತ್ತಲು ಇರ್ತಕ್ಕಂತಹ ವ್ಯಕ್ತಿಗಳಿರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಪರಿಸರ ಇರ್ಬೋದು, ಅಥವಾ ವಿಚಾರಗಳಿರ್ಬೋದು, ಇದ್ರ ಬಗ್ಗೆ ತುಂಬ ಕುತೂಹಲ ಇರುತ್ತೆ. ಅದನ್ನು ಮಗು ಏನು ಮಾಡುತ್ತೆ? ಆ ಸೃಜನ ಹೊಸ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಕ್ಕಂತಹ ಒಂದು ಕುತೂಹಲವನ್ನು ಮಗು ಬೆಳೆಸ್ಬೋದು. ಇನ್ನು ನೆಕ್ಸ್ಟ್ ಅಂತ ಹೇಳಿದರೆ ಸೃಜನಶೀಲ ವ್ಯಕ್ತಿ ತನ್ನ ಮೌಲ್ಯಗಳು ಮತ್ತು ನಂಬಿಕೆಗಳಲ್ಲಿ ದೃಢ ವಿಶ್ವಾಸವನ್ನು ಹೊಂದಿರ್ತಾನೆ. ಯಾವ ಒಬ್ಬ ವ್ಯಕ್ತಿ ತನ್ನ ಮೌಲ್ಯಗಳ ಬಗ್ಗೆ ಮತ್ತು ಅವನ ಒಂದು ನಂಬಿಕೆಗಳ ಬಗ್ಗೆ ಆತ್ಮವಿಶ್ವಾಸ ಇರುತ್ತೆ. ಇದು ನನ್ನ ಮೌಲ್ಯ, ದಿಸ್ ಇಸ್ ಮೈ ವ್ಯಾಲ್ಯೂ. ನಾನು ಹಣಕ್ಕಿಂತ ಗುಣಕ್ಕೆ ಬೆಲೆ ಕೊಡ್ತೀನಿ, ನಾನು ಸಮಯಕ್ಕೆ ಬೆಲೆ ಕೊಡ್ತೀನಿ, ನನಗೆ ದುಡ್ಡು ಮುಖ್ಯ ಅಲ್ಲ ಅಂತಕ್ಕಂಥ. ಅದೇ ರೀತಿಯಲ್ಲಿ ನಂಬಿಕೆ ಅಂತಕ್ಕಂಥ ಅಂದರೆ ಯಾವುದೇ ಒಂದು ವಿಚಾರದ ಬಗ್ಗೆ, ವಿಷಯದ ಬಗ್ಗೆ ನಂಬತಕ್ಕಂಥದ್ದು. ಅದು ಧರ್ಮ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ಇಂತಹ ವಿಷಯಗಳಲ್ಲಿ ಅವರ ನಂಬಿಕೆ, ಅದ್ರ ಮೇಲೆ ಅವರಿಗೆ ಆತ್ಮವಿಶ್ವಾಸ ಇರುತ್ತೆ. ಹಾಗಾಗಿ ಅವರು ಯಾವ ಕಾರಣಕ್ಕೂ ಸುಮ್ಮನೆ ಅದನ್ನು ಅವರು ಇದನ್ನು ಮಾಡ್ಕೊಳ್ಳೋದಿಲ್ಲ, ಇದು ಅಲ್ಲ ಅಂತ ಅಲ್ಲಗಳೆದುಕೊಳ್ಳಲ್ಲ. ಇನ್ನು ಕುತೂಹಲ ಮತ್ತು ಸಂಶೋಧನಾ ಗುಣ ಇರುತ್ತೆ. ಅಂದರೆ ಈ ಸೃಜನಶೀಲ ವ್ಯಕ್ತಿಗಳಲ್ಲಿ ಯಾವಾಗಲೂ ಸಹ ಹೆಚ್ಚು ಕ್ಯೂರಿಯಾಸಿಟಿ ಇರುತ್ತೆ. ಅಂದರೆ ಅದೇನು, ಹೇಗೇನು ಅನ್ನೋ ಪ್ರತಿಯೊಂದನ್ನು ಸಹ ಒಳನೋಟಕ್ಕೆ ಹೋಗಿ ಅದನ್ನು ಆ ಮಗು ವಿಶ್ಲೇಷಣೆ ಮಾಡುತ್ತೆ, ಅನ್ವೇಷಣೆ ಮಾಡುತ್ತೆ, ಸಂಶೋಧನೆ ಮಾಡುತ್ತೆ. ಹಾಗಾಗಿ ಅವನಿಗೆ ಕುತೂಹಲ ಭಾಳ ಇರುತ್ತೆ. ಅದ್ರ ಜೊತೆಗೆ ಸಂಶೋಧನೆಯನ್ನು ಮಾಡುತ್ತೆ. ಮಕ್ಕಳಲ್ಲಿ ಅನ್ವೇಷಣಾ ಗುಣ ಬಹಳ ಇರುತ್ತೆ. ಚಿಕ್ಕ ಮಕ್ಕಳಿದ್ದಾಗಿಂದಲೇ ಏನು ಮಾಡ್ತಾವೋ ಏನನ್ನಾದರೂ ಹೊಸತನವನ್ನು ಸೃಷ್ಟಿಸ್ತಾ ಹೋಗ್ತವೆ. ಅಂಥ ಸಂದರ್ಭಗಳಲ್ಲಿ ನಾವು ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಹೋಗಬೇಕು. ಕೊಟ್ಟಾಗ ಏನಾಗುತ್ತೆ, ಆ ಮಗು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸೃಜನಶೀಲ ವ್ಯಕ್ತಿಯಲ್ಲಿ ಕುತೂಹಲ ಜಾಸ್ತಿ ಇರುತ್ತೆ ಮತ್ತು ಸಂಶೋಧನಾ ಗುಣ ಹೆಚ್ಚಾಗಿರುತ್ತೆ. ಇನ್ನು ಸಮಸ್ಯೆಗಳ ಬಗ್ಗೆ ಸ್ವತಂತ್ರ ಆಲೋಚನೆ
ಸ್ವತಂತ್ರವಾಗಿ ಅವನು ಆಲೋಚನೆಯನ್ನು ಮಾಡ್ತಾನೆ. ಏಕೆ ಅಂತ ಹೇಳಿದರೆ, ಏನಾದರೂ ಒಂದು ಸಮಸ್ಯೆ ಬಂತು, ಪ್ರಾಬ್ಲಮ್ ಬಂತು ಅಂದರೆ ಅದಕ್ಕೆ ಯಾವ ರೀತಿಯಲ್ಲಿ ತಾನು ಪರಿಹಾರವನ್ನು ಸೂಚಿಸ್ಬೋದು ಅನ್ನೋ ರೀತಿಯಲ್ಲಿ ಆ ಮಗು ಏನು ಮಾಡುತ್ತೆ ಅಂದರೆ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ತಾ ಹೋಗುತ್ತೆ. ಹಾಗಾಗಿ ಇದು ಆ ಒಂದು ಪ್ರತಿಭಾ ಸೃಜನಶೀಲ ವ್ಯಕ್ತಿಗಳಲ್ಲಿರ್ತಕ್ಕಂತಹ ಒಂದು ಮುಖ್ಯವಾಗಿರ್ತಕ್ಕಂಥದ್ದನ್ನ ಸ್ವತಂತ್ರವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು. ಇನ್ನು ಅಸ್ಪಷ್ಟತೆ ಮತ್ತು ತೆಗಳುವಿಕೆಯನ್ನು ಸಹಿಸಿಕೊಳ್ತಾರೆ. ಕೆಲವೊಮ್ಮೆ ಏನಾಗುತ್ತೆ, ತಾನು ಮಾಡಿದಂಥ ತಪ್ಪಿಲ್ಲ, ಯಾರಾದರೂ ಇದಿಲ್ಲ, ಈಗಲ್ಲ, ಹಾಗೆ ಈ ತಪ್ಪು ಇದರಲ್ಲಿ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ, ಯಾರಾದರೂ ಬೈದರೆ ಅಥವಾ ಅದನ್ನು ತೆಗಳಿದ್ರೆ ಆ ಮಗು ಓಕೆ, ಇಟ್ ಓಕೆ, ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ಅಂತಕ್ಕಂತಹ ಒಂದು ಅದನ್ನು ತಿದ್ಕೊಳ್ತಕ್ಕಂಥ, ತಪ್ಪನ್ನು ಒಪ್ಪಿಕೊಳ್ತಕ್ಕಂಥ ಮನೋಭಾವನೆ ಆ ಸೃಜನಶೀಲ ವ್ಯಕ್ತಿಗಳಲ್ಲಿ ಇರುತ್ತೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ಮಹತ್ವಾಕಾಂಕ್ಷೆ ಮತ್ತು ಸಮಸ್ಯೆಗಳಿಗೆ ಗರಿಷ್ಠ ಸಂವೇದನಾಶೀಲತೆ ಇರುತ್ತೆ. ಇಲ್ಲಿ ತುಂಬ ಮಹತ್ವಾಕಾಂಕ್ಷಿಗಳಾಗಿರ್ತಾರೆ, ಆಶಾವಾದಿಗಳಾಗಿರ್ತಾರೆ. ಯಾವ ಜೀವನದ ಬಗ್ಗೆ ಇರ್ಬೋದು, ಏನಾದರೂ ಕಂಡುಹಿಡಿಯೋದ್ರ ಬಗ್ಗೆ ಇರ್ಬೋದು, ಯಾವಾಗಲೂ ಸಹ ಸದಾ ಅಸನ್ಮುಖಿಗಳಾಗಿದ್ದು ಅವ್ರ ಗಮನವೆಲ್ಲ ಹೊಸತನವನ್ನು ಹುಡುಕೋದ್ರ ಕಡೆಗೆ ಇರುತ್ತೆ. ಇದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಇನ್ನು ಸಮಸ್ಯೆಗಳಿಗೆ ಗರಿಷ್ಠ ಮಟ್ಟದ ಸಂವೇದನಾಶೀಲತೆಯನ್ನು ನಾವು ಮಾಡ್ತೀವಿ. ಈಗ ತನ್ನ ಪರಿಸರದಲ್ಲಿ ಬರ್ತಕ್ಕಂತಹ ಅನೇಕ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾರೆ. ಈಗ ಉದಾಹರಣೆಗೆ ನೀವು ನೋಡ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಅವ್ರಿಗಾದಂತಹ ನೋವು, ಅವಮಾನ, ಅಪಮಾನಗಳನ್ನು ಅವರು ತುಂಬ ಸೀರಿಯಸ್ ತಗೊಂಡು ಈ ಇಡೀ ಸಮಾಜದಲ್ಲಿ ಯಾವ ರೀತಿ ಅದನ್ನು ಹೋಗಲಾಡಿಸಬೇಕು, ಮಹಿಳೆಯರಿಗೆ ಯಾವ ರೀತಿ ಸ್ವಾತಂತ್ರ್ಯ ಕೊಡಬೇಕು, ಶಿಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬ ಸೆನ್ಸಿಟಿವ್ ಆಗಿ, ಸಂವೇದನಾಶೀಲವಾಗಿ ಅವರು ವಿಚಾರ ಮಾಡಿ ಅದಕ್ಕೆ ಪರಿಹಾರವನ್ನು ಸೂಚಿಸಿದ್ರು. ಅದರಿಂದನೇ ಇವತ್ತು ನಾವು ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ನಾವು ಇವತ್ತು ನೋಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅವರಿಗೆ ಗರಿಷ್ಠ ಮಟ್ಟದ ಸಂವೇದನಾಶೀಲತೆ ಇದೆ. ಇನ್ನು ಆಲೋಚನೆ, ಗ್ರಹಿಕೆ ಮತ್ತು ಕಾರ್ಯವಿಧಾನದಲ್ಲಿ ನಮ್ಯತೆ ಇದೆ. ಅವರ ವೇ ಆಫ್ ಥಿಂಕಿಂಗ್ ಏನಿದೆಯಲ್ಲ, ಅವರು ವಿಚಾರ ಮಾಡ್ತಕ್ಕಂಥ ಶಕ್ತಿ ಅದು ಸಾಮಾನ್ಯವಾಗಿರಲ್ಲ, ವಿಶೇಷವಾಗಿರುತ್ತೆ, ತುಂಬ ಹೊಸತನದಿಂದ ಕೂಡಿರುತ್ತೆ. ಇನ್ನು ಗ್ರಹಿಸ್ಕೊಳ್ತಕ್ಕಂಥದ್ದು ಸಹ ಅಷ್ಟೇ. ಅದನ್ನು ಒಂದು ಪ್ರವೃತ್ತಿಗೆ ತರ್ತಕ್ಕಂಥದ್ದು, ಅದು ಕಾರ್ಯಾಚರಣೆಗೆ ತರ್ತಕ್ಕಂಥದ್ದಲ್ಲೂ ಸಹ ಒಂದು ಹೊಸತನವನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಸಹ ಮುಖ್ಯವಾಗುತ್ತೆ. ಇನ್ನು ವಿಶದೀಕರಿಸ್ತಕ್ಕಂತಹ ಮತ್ತು ಸವಿವರವಾಗಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ. ಯಾವುದೇ ಒಂದು ವಿಷಯ ಇರ್ಬೋದು, ಅದನ್ನು ತುಂಬ ಚೆನ್ನಾಗಿ ಜಸ್ಟಿಫಿಕೇಶನ್ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಸೃಜನಶೀಲ ವ್ಯಕ್ತಿಗಳಲ್ಲಿ ಇರುತ್ತೆ. ಅದನ್ನು ತುಂಬ ಸವಿವರವಾಗಿ ಅದು ಹೇಗೆ ಆ ಸಮಸ್ಯೆ ಹೇಗೆ ಬಂತು ಅಂತಕ್ಕಂಥ ಎಳೆಯಾಗಿ ಬಿಡಿಸ್ತಕ್ಕಂಥ ಸಾಮರ್ಥ್ಯ ಸೃಜನಶೀಲ ವ್ಯಕ್ತಿಗಳಿರುತ್ತೆ. ನೆಕ್ಸ್ಟ್ ಒನ್, ನಿರರ್ಗಳವಾದ ಅಭಿವ್ಯಕ್ತಿ ಸಾಮರ್ಥ್ಯ. ನಿರರ್ಗಳವಾಗಿ ಒಂದು ವಿಷಯದ ಬಗ್ಗೆ ಒಂದು ಕೂತಿರ್ತಕ್ಕಂಥ ಆಡಿಯನ್ಸನ್ನು ಮನಸ್ಸಲ್ಲಿರ್ತಕ್ಕಂತಹ ಒಂದು ಅಭಿವ್ಯಕ್ತಿ ಸಾಮರ್ಥ್ಯ ಇರುತ್ತಲ್ಲ, ಅದು ವಿಶೇಷವಾಗಿ ಸೃಜನಶೀಲ ವ್ಯಕ್ತಿಗಳಲ್ಲಿರುತ್ತೆ. ಉದಾಹರಣೆಗೆ ನೀವು ನೋಡಬಹುದು, ನಮ್ಮ ನರೇಂದ್ರ ಮೋದಿಯವರು ಲಕ್ಷಾಂತರ ಜನ ಇದ್ರೂ ಸಹ ಅವರೆಲ್ಲರನ್ನು ಮೋಡಿ ಮಾಡ್ತಕ್ಕಂತಹ ಒಂದು ಅಭಿವ್ಯಕ್ತಿ ಸಾಮರ್ಥ್ಯ ಅವರಲ್ಲಿದೆ. ಆದ್ದರಿಂದ ಅಂತಹ ವ್ಯಕ್ತಿಗಳನ್ನು ನಾವು ಸೃಜನಶೀಲ ವ್ಯಕ್ತಿಗಳು ಅಂತ ನಾವು ಕರೀತೀವಿ. ಇನ್ನು ಗರಿಷ್ಠ ಮಟ್ಟದ ಸೌಂದರ್ಯೋಪಾಸಕ ಗುಣಗಳು ಇರುತ್ತೆ. ಅಂದರೆ ಯಾವುದೋ ಒಂದು ಉತ್ತಮ ಪರಿಸರ ಇರ್ಬೋದು, ಅಥವಾ ಒಂದು ಸುಂದರವಾದ ಪ್ರದೇಶವನ್ನೇ ಇರ್ಬೋದು, ಕವಿತೆ ಇರ್ಬೋದು, ಕವನ ಇರ್ಬೋದು, ಒಂದು ನೃತ್ಯ ಇರ್ಬೋದು, ಇದನ್ನು ನೋಡುವಾಗ ಅವರು ಅಲ್ಲಿ ಸೌಂದರ್ಯೋಪಾಸನೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. ಈ ಮೌಲ್ಯಗಳಲ್ಲಿ ಬರುತ್ತೆ ಸೌಂದರ್ಯೋಪಾಸಕ ಮೌಲ್ಯಗಳು ಅಂತ. ಅಂದರೆ ಸತ್ಯಂ, ಶಿವಂ, ಸುಂದರಂ ಅಂತ ಕರೀತೀವಿ. ಈ ಒಂದು ಸೃಜನಶೀಲ ವ್ಯಕ್ತಿಗಳು ಅವರು ಹೆಚ್ಚು ಏನನ್ನಾದರೂ ನೋಡಬೇಕಾದ್ರೆ ಮಾಡಬೇಕಾದ್ರೆ ಅಲ್ಲಿ ಸೌಂದರ್ಯ ಮೌಲ್ಯಗಳನ್ನು ಅಲ್ಲಿ ಅವರು ಅಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದನ್ನು, ಆರೋಪಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಅವರು ಒಳನೋಟ ಒಂದು ವಿಧಾನವನ್ನು ಅನುಸರಿಸ್ತಾರೆ. ಅಂದರೆ ಲರ್ನಿಂಗ್ ಬೈ ಇನ್ಸೈಟ್ ಅಂತ ನಾವು ಹೇಳ್ತೀವಿ. ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಅದರ ಆಳಕ್ಕಿಳಿದು ಆ ಸಮಸ್ಯೆಯನ್ನು ನಾವು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದನ್ನು ಸಮಸ್ಯೆ ಪರಿಹಾರ ವಿಧಾನ ಅಂತ ನಾವು ಕರಿತೀವಿ.
ಇನ್ನು ಶಬ್ದ ವಿಚಾರ ವಸ್ತುಗಳನ್ನು ನವೀನ ರೀತಿಯಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ಮಾಡ್ತೇವೆ. ಅಂದರೆ ಎಲ್ಲರೂ ಬಳಸೋ ರೀತಿಯಲ್ಲಿ ಶಬ್ದಗಳಿರ್ಬೋದು, ವಿಚಾರ ಇರ್ಬೋದು, ವಸ್ತುಗಳಿರ್ಬೋದು ಅವನ್ನ ನಾವು ಬಳಸ್ತೇನೆ. ವಿಶೇಷವಾಗಿ ಹೊಸತನವನ್ನು ಅಲ್ಲಿ ನಾವೀನ್ಯತೆಯನ್ನು ರೂಢಿಸ್ಕೊಂಡು ಹೊಸ ಹೊಸ ರೀತಿಯಲ್ಲಿ ವಿಚಾರವನ್ನು ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಅವರು ಹೊಂದಿರ್ತಾರೆ. ಇನ್ನು ಸಮಸ್ಯೆಗಳನ್ನು ಮುಂಗಾಡ್ತಕ್ಕಂಥ ಸಾಮರ್ಥ್ಯ ಅವರಲ್ಲಿ, ಅಂದರೆ ಮುಂದೆ ಏನಾದರೂ ಸಮಸ್ಯೆ ಬರಬಹುದು, ಅದು ಏನು ಬರುತ್ತೆ, ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಅವರು ತಮ್ಮ ಸಿಕ್ಸ್ತ್ ಸೆನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಆ ಸಿಕ್ಸ್ತ್ ಸೆನ್ಸ್ ಮೂಲಕ ಅವರು ಕಂಡುಕೊಳ್ತಕ್ಕಂತಹ ಚಾಕಚಕ್ಯತೆ, ಜಾಣ್ಮೆ, ಚತುರತೆ ಈ ಸೃಜನಶೀಲ ವ್ಯಕ್ತಿಗಳಲ್ಲಿ ಇರುತ್ತೆ. ಇನ್ನು ನೆಕ್ಸ್ಟ್ ಒನ್, ಗರಿಷ್ಠ ಮಟ್ಟದ ಕುತೂಹಲ ಇರುತ್ತೆ. ತುಂಬ ಕುತೂಹಲಕಾರಿಯಾಗಿರ್ತಾರೆ. ನಾನು ಹೇಳಿದೆ ಅವ್ರ ಕಣ್ಣು, ಮುಖ, ಕಿವಿ ಯಾವತ್ತೂ ಸಹ ಈ ಜಿಂಕೆ ಮರಿತರ ತೆರೆದ ಮನಸ್ಸಿನವರಾಗಿರ್ತಾರೆ. ಯಾವಾಗಲೂ ಸಹ ಸೋಮಾರಿತನ ಅನ್ನೋದು ಅವ್ರ ಡಿಕ್ಷನರಿಯಲ್ಲೇ ಇರೋದಿಲ್ಲ. ಇನ್ನು ವಿಭಿನ್ನ ವಿಚಾರ ಸಾಮರ್ಥ್ಯ ಇರುತ್ತೆ. ಅವರು ವಿಚಾರ ಮಾಡ್ತಕ್ಕಂಥ ರೀತಿಯಲ್ಲಿ ವಿಭಿನ್ನವಾಗಿ ವಿಚಾರ ಮಾಡ್ತಾರೆ. ಇದು ಸಹ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥ ವಿಚಾರ. ಇನ್ನು ಈ ಸೃಜನಶೀಲತೆಯನ್ನು ಪೋಷಿಸ್ತಕ್ಕಂಥ ಕ್ರಮಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಕ್ರಮಗಳಲ್ಲಿ ಫಸ್ಟ್ ಒನ್ ನಮ್ಯತೆ ಅಂತಕ್ಕಂಥದ್ದು. ನಾನು ಹೇಳಿದ್ರೆ ಈಗಾಗಲೇ ಸೃಜನಶೀಲತೆ ಪ್ರಭಾವ ಬೀರುವ ಅಂಶಗಳಲ್ಲಿ ನಮ್ಯತೆಯು ಸಹ ಬರುತ್ತೆ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂದರೆ ನಮ್ಯತೆಗೆ, ಫ್ಲೆಕ್ಸಿಬಿಲಿಟಿಗೆ ಅವಕಾಶ ಬರುತ್ತೆ. ಅಂದರೆ ಮಕ್ಕಳಲ್ಲಿ ಹೊಸ ಹೊಸತನವನ್ನು ನಾವು ಬೆಳೆಸ್ತಾ ಹೋಗಬೇಕು. ಹೊಸ ರೀತಿಯಲ್ಲಿ ಮಗು ಯೋಚನೆ ಮಾಡಿದಾಗ ಅದನ್ನು ಗುಡ್ ಕೀಪ್ ಇಟ್ ಅಪ್ ಅಂತ ಹೇಳ್ಬಿಟ್ಟು ಪ್ರೋತ್ಸಾಹಿಸ್ತಾ ಹೋಗಬೇಕು. ಒಳ್ಳೆಯ ರೀತಿಯಲ್ಲಿ ಉತ್ತರ ಬರ್ಕೊಂಬಂದಾಗ, ಮ್ಯಾಪ್ ಬಿಡಿಸಿದಾಗ, ಚಿತ್ರ ಬಿಡಿಸಿದಾಗ ಎಲ್ಲ ಮಕ್ಕಳಿಗೆ ತೋರಿಸೋದ್ರ ಮೂಲಕ ಆ ಮಗುವಿನಲ್ಲಿ ಸೃಜನಶೀಲತೆಯನ್ನು ಹೆಚ್ಚು ಜಾಗೃತವಾಗಿರೋ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಇದು ಫ್ಲೆಕ್ಸಿಬಿಲಿಟಿ. ಇನ್ನು ತೆರೆದ ಮನಸ್ಸಿನವರಾಗಿರುವುದು, ಯಾವಾಗಲೂ ಸಹ ಎಲ್ಲರ ಜೊತೆ ತನ್ನ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಕ್ಕಂಥದ್ದು, ಎಲ್ಲರ ಜೊತೆ ಬೆರೀತಕ್ಕಂಥ ಮನೋಭಾವನೆ ಬೆಳೆಸಬೇಕು. ಅದನ್ನೇ ನಾವು ಓಪನ್ ಮೈಂಡೆಡ್ ಅಂತ ಕರಿತೀವಿ. ಅಂದರೆ ಸುಮ್ಮನೆ ಈ ಒಂದು ಸಂಕುಚಿತ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂತಹ ಮನೋಭಾವನೆಯನ್ನು ಬೆಳೆಸ್ಕೋಬಾರ್ದು. ವಿಶಾಲ ರೀತಿಯಲ್ಲಿ ತೆರೆದ ಮನಸ್ಸಿನಿಂದ ಬೇರೆಯವರು ಹೇಳ್ತಕ್ಕಂಥ ವಿಷಯಗಳನ್ನು ಸಹ ತಾನು ಸ್ವೀಕರಿಸ್ತಕ್ಕಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಇದು ಸಹ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಇನ್ನು ಬುದ್ಧಿಮಂತನ ತಂತ್ರ, ಅಂದರೆ ನಮ್ಮ ಬುದ್ಧಿಶಕ್ತಿಯ ಮೂಲಕ ಒಂದು ವಿಷಯವನ್ನು ಚಿಂತನೆ ಮಾಡಿ, ಮಂಥನ ಮಾಡಿ, ಅದನ್ನು ಆಳಕ್ಕಿಳಿದು ಅದು ಹೇಗೆ, ಏನು, ಹೇಗೆ, ಈಗ ಮಾಡಿದರೆ ಹೇಗೆ, ಈಗ ಮಾಡಿದರೆ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಸಮಸ್ಯೆಯ ಹಲವಾರು ಮುಖಗಳನ್ನು ನಾವು ಅಧ್ಯಯನ ಮಾಡಿಬಿಟ್ಟು ಅದರಲ್ಲಿ ಒಳ್ಳೆಯ ವಿಚಾರಗಳನ್ನು ಆಚರಣೆಗೆ ತರ್ತಕ್ಕಂಥ ಕೆಲಸವನ್ನು ನಾವು ಈ ಬುದ್ಧಿಶಕ್ತಿಯ ಮಂಥನ ತಂತ್ರ ಅಂತ. ಇಂತಹ ಮಂಥನ ತಂತ್ರವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಇನ್ನು ಮನೋವೈಜ್ಞಾನಿಕ ಸ್ವಾತಂತ್ರ್ಯ ಮತ್ತು ರಕ್ಷಣೆ. ಪ್ರತಿಯೊಂದು ಮಗುವಿಗೂ ಸಹ ಅದಕ್ಕೆ ಒಂದು ಮನೋವೈಜ್ಞಾನಿಕವಾಗಿ ತನ್ನದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ನಾವು ಅದಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಕ್ಲಾಸ್ಗಳಲ್ಲೂ ಸಹ ಅಷ್ಟೇ ಮುಕ್ತವಾದ ವಾತಾವರಣ ಇರಬೇಕು. ಮಕ್ಕಳು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ವೆರಿ ಗುಡ್, ಕೀಪ್ ಇಟ್ ಅಪ್ ಅಂತ ನಾವು ಹೇಳಬೇಕೆ ಹೊರತು ಕೂತ್ಕೊಂಡು ನೀನೇನು ಮಹಾ ತಿಳ್ಕೊಂಡಿದ್ಯಾ ಅಂತ ಹೇಳಬೇಕು. ಅದರಿಂದ ಏನಾಗುತ್ತೆ, ಆ ಮಕ್ಕಳೇನಾದರೂ ಉತ್ತರ ಹೇಳಲಿಕ್ಕೆ ಹಿಂಜರಿಕೆ ಸ್ವಭಾವ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಇಲ್ಲಿ ನಾವು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬೇಕು ಮತ್ತು ಅದೇ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡಬೇಕು. ಅಂತಹ ಒಂದು ಸೆಕ್ಯೂರಿಟಿ, ಒಂದು ಸೆಕ್ಯೂರ್ ಆಗಿರ್ತಕ್ಕಂಥ ಒಂದು ವಾತಾವರಣ ನಾವು ಕಲ್ಪಿಸಿದಾಗ ಏನಾಗುತ್ತೆ, ಆ ಮಕ್ಕಳು ಖುಷಿಯಾಗಿ ತಮ್ಮ ಒಂದು ಪ್ರತಿಭೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಸಿಗ್ತದೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಮೂಲಭೂತತೆಯನ್ನು ಉತ್ತೇಜಿಸ್ತಕ್ಕಂಥದ್ದು. ಪ್ರತಿಯೊಂದು ಮಗುವಿನಲ್ಲೂ ಸಹ ಒಂದು ಒರಿಜಿನಾಲಿಟಿ ಇರುತ್ತೆ. ಅಂದರೆ ತನ್ನದೇ ಆದ ಒಂದು ವಿಚಾರಗಳನ್ನು ಅಭಿವ್ಯಕ್ತಪಡಿಸ್ತಕ್ಕಂಥ ಒಂದು ಸಾಮರ್ಥ್ಯ. ಅದು ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ವಿಜ್ಞಾನ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಯಾವುದೇ ಕ್ಷೇತ್ರ ಇರ್ಬೋದು. ಅಂತಹ ವಿಷಯಗಳಲ್ಲಿ ಅದರದೇ ಆದ ಬೇಸಿಕ್ ಕಾನ್ಸೆಪ್ಟನ್ನು ಅದು ಅಭಿವ್ಯಕ್ತಪಡಿಸಲಿಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಅವಕಾಶವನ್ನು ಮಾಡಿಕೊಡ್ಬೇಕು. ಇದು ಸಹ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಇನ್ನು ವಿಸ್ತರಿಸುವುದು, ಎಲಾಬ್ರೇಷನ್ ಅಂತ ಮಾತಾಡ್ತೀವಿ. ಅಂದರೆ ಒಂದು ವಿಷಯವನ್ನು ನಾವು ಮಗುವಿಗೆ ಕೊಟ್ಟಾಗ ಅದು ತುಂಬ ಅದರ ನಾನಾ ಮುಖಗಳನ್ನು ಮಗು
ಸವಿಸ್ತಾರವಾಗಿ ಅದನ್ನು ಹೇಳ್ತಾ ಹೋಗ್ತೀನಿ, ಅದನ್ನು ಎಲಾಬ್ರೇಟ್ ಮಾಡ್ತೀನಿ. ಈಗ ನಾನು ಒಂದು ಗಾದೆ ಕೊಟ್ಟೆ ಅಂತ ಇಟ್ಕೊಳ್ಳಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ. ಆ ಮಗು ಅದನ್ನು ನಾನಾ ಮುಖಗಳಿಂದ ವಿಸ್ತರಿಸ್ಬಿಟ್ಟು ಅದು ಹೇಗೆ ಏನು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಅದನ್ನು ವಿಶ್ಲೇಷಿಸಿಬಿಟ್ಟು ತುಂಬ ಚೆನ್ನಾಗಿ ಒಂದು ಅದಕ್ಕೆ ಪ್ರಬಂಧವನ್ನು ಬರೀತಕ್ಕಂಥದ್ದು ಏನಿದೆಯಲ್ಲ, ವಿಸ್ತರಿಸ್ತಕ್ಕಂಥದ್ದು ಏನಿದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಹಿಂಜರಿಕೆ ಮತ್ತು ಅಂಜಿಕೆಯಿಂದ ದೂರ ಸರಿಯುವುದು. ಕೆಲವು ಮಕ್ಕಳಲ್ಲಿ ಅಂಜಿಕೆ ಇರುತ್ತೆ, ಮತ್ತು ನಾನೆಲ್ಲರೂ ಅಂತ ಕೂತ್ರೆ ಹೇಳ್ಬಿಟ್ರೆ ಮಾಸ್ಟರ್ ಬೈತಾರೆ, ಹಾಡು ಹೇಳ್ಬೇಕಾದ್ರೆ ಸರಿಯಾಗಿ ನಾನು ಹೇಳಲ್ಲ, ಅವರಿಗಿಂತ ನಾನು ಜಾಣೆ ಅಲ್ಲ, ಅಥವಾ ನಾನು ಅವರಿಗಿಂತ ಚೆನ್ನಾಗಿ ಮಾಡಲ್ಲ ಅಂತಕ್ಕಂಥ ಭಾವನೆ, ಕೆಲವು ಕೀಳಿರಿಮೆ ಭಾವನೆಗಳು ಇರುತ್ತೆ. ಅದನ್ನು ಹೋಗಲಾಡಿಸ್ಬಿಟ್ಟು ನಾವೇನು ಮಾಡಬೇಕಂತ ಹೇಳಿದ್ರೆ ಮೇಲಿರಿಮೆಯ ಭಾವನೆಗಳನ್ನು ಬೆಳೆಸ್ತಾ ಹೋಗಬೇಕು. ಹಾಗಾಗಿ ಅಂಜಿಕೆಯಿಂದ ಮಕ್ಕಳನ್ನು ನಾವು ಆದಷ್ಟು ಅವ್ರನ್ನ ಹಿಂದೆ ಸರಿಸ್ಬಿಟ್ಟು ಮುಂದೆ ನುಗ್ಗೋ ರೀತಿಯಲ್ಲಿ, ಮುಂದೆ ಬರೋ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಇನ್ನು ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ನಾವು ಮಕ್ಕಳಲ್ಲಿ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ತೀವಿ. ಅಂದರೆ ತಾನ ಕೆಲಸವನ್ನು ಮಾಡಬಲ್ಲೆ, ಓಡಬಲ್ಲೆ, ಆಡಬಲ್ಲೆ, ಆ ಸಮಸ್ಯೆಯನ್ನು ನಾನು ಬಿಡಿಸಬಲ್ಲೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಇದೆಯಲ್ಲ, ಇದು ಬಹಳ ಮುಖ್ಯ. ಅಂತಹ ಒಂದು ವಾತಾವರಣವನ್ನು ನಾವು ಸೃಷ್ಟಿಸಿಕೊಡ್ಬೇಕು. ಅದು ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು, ಇಂತಹ ಸಂದರ್ಭಗಳಲ್ಲಿ ನಾವು ಒಂದು ಸನ್ನಿವೇಶವನ್ನು ಸೃಷ್ಟಿಸಿಕೊಡ್ಬೇಕು. ಇನ್ನು ಅಭಿಪ್ರೇರಣೆಯೂ ಸಹ ಅಷ್ಟೆ. ಅಂದರೆ ಯಾವುದೇ ಒಂದು ವಿಚಾರವನ್ನು, ಒಂದು ಗುರಿಯನ್ನು ತಲುಪೋ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತರನ್ನು ಮಾಡ್ತಕ್ಕಂಥದ್ದನ್ನು ಮೋಟಿವೇಶನ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಮಕ್ಕಳನ್ನು ನಾವು ಮೋಟಿವೇಟ್ ಮಾಡ್ತೀವಿ. ಯಾವುದೇ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಆ ಮಕ್ಕಳನ್ನು ಅವ್ರ ಮನಸ್ಸನ್ನು, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಉತ್ತೇಜನಗೊಳಿಸಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೋಸ್ಕರ ಹಲವಾರು ಸಾಂಸ್ಕೃತಿಕ ಕ್ರೀಡಾ ಒಂದು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅವರಲ್ಲಿರ್ತಕ್ಕಂಥ ಪ್ರತಿಭೆಗೆ ಒಂದು ಪ್ರೇರಣೆಯನ್ನು, ಪ್ರೋತ್ಸಾಹವನ್ನು ಕೊಡ್ತಾರೆ. ಇನ್ನು ಸೃಜನಾತ್ಮಕತೆಗೆ ಒಂದು ಪೂರಕವಾದ ವಾತಾವರಣವನ್ನು ಸೃಷ್ಟಿಸಬೇಕು. ಮನೆಯಲ್ಲಿರ್ಬೋದು, ಶಾಲೆಯಲ್ಲಿರ್ಬೋದು, ಮಗುವಿನಲ್ಲಿ ಏನಾದರೂ ವಿಶೇಷ ಗುಣ ಇದೆ ಅಂತ ಹೇಳಿದರೆ ಅದಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕು. ಆ ಮಗು ಅದನ್ನು ಮಾಡಿದಂಥ ವಸ್ತುವನ್ನು ನೋಡಿಬಿಟ್ಟು ಅದಕ್ಕೆ ಪ್ರೋತ್ಸಾಹಿಸ್ತಕ್ಕಂಥದ್ದು, ಬೆನ್ನು ತಡ್ತಕ್ಕಂಥದ್ದು, ಜಾಣ ಈಗ ನೀನು ವೆರಿ ಗುಡ್ ಅಂತ ಹೇಳಿದರೆ ಆ ಮಗು ಇನ್ನೂ ಏನೇನಾದರೂ ಸೃಷ್ಟಿಸಲಿಕ್ಕೆ, ಕಂಡುಹಿಡಿಯಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಅಂತಹ ಒಂದು ವಾತಾವರಣವನ್ನು ಶಾಲೆಯಲ್ಲೂ ಒದಗಿಸ್ಕೊಡ್ಬೇಕು, ಮನೆಯಲ್ಲೂ ಸಹ ಒದಗಿಸ್ಕೊಡ್ಬೇಕು. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ ಸಮುದಾಯದಲ್ಲಿರ್ತಕ್ಕಂಥ ಸೃಜನಶೀಲತೆಯ ಸಂಪನ್ಮೂಲವನ್ನು ಬಳಸ್ಕೋಬೇಕು. ಈಗ ಸಮುದಾಯದಲ್ಲಿ ಅನೇಕ ಪ್ರತಿಭಾವಂತ ವ್ಯಕ್ತಿಗಳಿರ್ತಾರೆ. ಅದು ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ವಿಜ್ಞಾನ ಇರ್ಬೋದು. ಇಂತಹ ಕಲಾವಿದರನ್ನು ಶಾಲೆ ಕಲಿಸೋದ್ರ ಮೂಲಕ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ನಾವು ಮಾಡಿಸೋದ್ರಿಂದ ಆ ಮಕ್ಕಳು ಸಹ ನಾವು ಸಹ ಅವರಾಗಬೇಕು ಅಂತಕ್ಕಂತಹ ಪ್ರೇರಣೆ, ಪ್ರೋತ್ಸಾಹ ಬರುತ್ತೆ. ಹಾಗಾಗಿ ಕೆಲವೊಮ್ಮೆ ಅಂಥ ಸಂಘ ಸಂಸ್ಥೆಗಳಿಗೆ ಮಕ್ಕಳನ್ನೇ ಕರ್ಕೊಂಡ್ಬರಬೇಕು, ಇಲ್ಲ ಶಾಲೆಗೆ ಅಂಥ ಪ್ರತಿಭಾವಂತರನ್ನು ಕಲಿಸ್ತಕ್ಕಂಥ ಕೆಲಸ ಇಲ್ಲಿ ನಡೆದಾಗ ಏನಾಗುತ್ತೆ, ಮಕ್ಕಳಲ್ಲಿ ಇರ್ತಕ್ಕಂಥ ಸೃಜನಶೀಲತೆ ಇನ್ನೂ ಹೆಚ್ಚು ಬೆಳೀಲಿಕ್ಕೆ ಅವಕಾಶ. ಇನ್ನು ಅಡೆತಡೆಗಳನ್ನು ನಿವಾರಿಸಬೇಕು. ಅನೇಕ ಸಂದರ್ಭಗಳಲ್ಲಿ ಮಕ್ಕಳ ಸೃಜನಶೀಲತೆಗೆ ಅಡ್ಡಿ ಬರ್ತಕ್ಕಂಥ ಅಂಶಗಳಿವೆ. ಅದು ಕೆಲವೊಮ್ಮೆ ವೈಯಕ್ತಿಕ ಅಂಶಗಳಿರ್ಬೋದು, ಪರಿಸರದ ಅಂಶಗಳಿರ್ಬೋದು, ಅಥವಾ ಜ್ಞಾನಾತ್ಮಕ ಅಂಶಗಳಿರ್ಬೋದು. ಆ ಅಂಶಗಳನ್ನು ನಾವು ಗುರುತಿಸ್ಬಿಟ್ಟು ಏನು ಮಾಡಬೇಕು, ಆ ಮಗುವಿನಲ್ಲಿರ್ತಕ್ಕಂಥ ಕೀಳಿರಿಮೆಯನ್ನು ದೂರ ಮಾಡ್ತಕ್ಕಂಥದ್ದು, ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದು, ಅಂತಹ ವಾತಾವರಣವನ್ನು ಸೃಷ್ಟಿಸಿಕೊಟ್ಟಾಗಿದ್ದರೆ ಆ ಮಗು ಉತ್ತಮ ರೀತಿಯಲ್ಲಿ ತನ್ನ ಒಂದು ಪ್ರತಿಭೆಯನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾವು ಅಂಥ ಅಡೆತಡೆಗಳನ್ನು ನಿವಾರಿಸಬೇಕು. ನೆಕ್ಸ್ಟ್ ಪಠ್ಯಕ್ರಮವನ್ನು ಕ್ರಮಬದ್ಧವಾಗಿ ವ್ಯವಸ್ಥೆಗೊಳಿಸ್ತದೆ. ಏನು ನಾವು ಕರಿಕ್ಯುಲರ್ ಆಕ್ಟಿವಿಟೀಸ್ ಇದೆಯಲ್ಲ, ಅದನ್ನು ಸಿಸ್ಟಮೆಟಿಕ್ಕಾಗಿ ನಾವು ಆಯೋಜನೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಮಗು ಉತ್ತಮ ರೀತಿಯಲ್ಲಿ ತನ್ನ ಸೃಜನಶೀಲತೆಯನ್ನು ಬೆಳೆಸ್ಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಒಂದು ಸಿಸ್ಟಮೆಟಿಕ್ ವೇ ಆಫ್ ಥಿಂಕಿಂಗ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ಕ್ರಿಯೇಟಿವಿಟಿ.
ಹಾಗಾಗಿ ನಾವು ಮಕ್ಕಳಲ್ಲಿ ಏನು ಮಾಡಬೇಕು, ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಯೋಚನೆ ಮಾಡ್ತಕ್ಕಂಥ ಶಕ್ತಿಯನ್ನು ಬೆಳೆಸಬೇಕು. ಇನ್ನು ವಿಶೇಷ ತಂತ್ರಗಳನ್ನು ಬಳಸಬೇಕು. ಮಕ್ಕಳಲ್ಲಿರ್ತಕ್ಕಂತಹ ಒಂದು ಸೃಜನಶೀಲತೆ ಚೆನ್ನಾಗಿ ಬಳಕೆ ಆಗೋ ರೀತಿಯಲ್ಲಿ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಇರ್ಬೋದು, ಸಂಶೋಧನಾ ಪದ್ಧತಿ ಹ್ಯೂರಿಸ್ಟಿಕ್ ಮೆಥಡ್ ಇರ್ಬೋದು, ಅಥವಾ ಒಂದು ಬೇರೆ ರೀತಿಯಲ್ಲಿ ನಾವು ವೈಜ್ಞಾನಿಕ ಒಂದು ಸೈಂಟಿಫಿಕ್ ಮೆಥಡ್ ಇರ್ಬೋದು, ಅಥವಾ ನಾವು ಮಕ್ಕಳಿಗೆ ರಸಪ್ರಶ್ನೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಇಂತಹ ಕೆಲವು ಪದಗಳನ್ನು ಕೊಟ್ಟ ತಕ್ಷಣ ಮಗು ಇನ್ನೊಂದು ಪದವನ್ನು ಹೇಳೋ ರೀತಿಯಲ್ಲಿ ಇರ್ಬೋದು, ಅಥವಾ ಒಂದು ಚಿತ್ರವನ್ನು ಬರೆದು ಅಥವಾ ಒಂದು ಕಥೆಯನ್ನು ಬರೆದು ಟೈಟ್ಲ್ ಕೊಡುವಂಥದ್ದು. ಇಂಥ ರೀತಿಯಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ತಂತ್ರಗಳನ್ನು ಬಳಸ್ಕೊಂಡ್ಬಿಟ್ಟು ಆ ಮಕ್ಕಳಲ್ಲಿರ್ತಕ್ಕಂಥ ಒಂದು ವಿಶೇಷ ಸೃಜನಶೀಲ ಸಾಮರ್ಥ್ಯ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವು ಉತ್ತಮ ವಾತಾವರಣವನ್ನು ಸೃಷ್ಟಿಸ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಹಾಗಾಗಿ ಈ ಸೃಜನಶೀಲತೆ ಅಂತಕ್ಕಂಥದ್ದು ಪ್ರತಿಯೊಂದು ಮಗುವಿನಲ್ಲೂ ಇರುತ್ತೆ. ಆದರೆ ಬೇರೆ ಬೇರೆ ಆ ಕ್ಷೇತ್ರಗಳೇನಾಗಿರುತ್ತೆ, ಬೇರೆ ಬೇರೆ ಆಗಿರುತ್ತೆ. ಅವನ್ನ ವಿಭಿನ್ನವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ಗುರುತಿಸ್ಬಿಟ್ಟು ನಾವೇನು ಮಾಡಬೇಕಪ್ಪ ಅಂದರೆ ಆ ಮಗುವಿಗೆ ಆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶಿಕ್ಷಣವನ್ನು, ತರಬೇತಿಯನ್ನು ಕೊಡುವುದರ ಮೂಲಕ ಆ ಮಗುವಿನ ಸೃಜನಶೀಲತೆ ತುಂಬ ಗರಿಷ್ಠ ಮಟ್ಟದಲ್ಲಿ ಉಪಯೋಗ ಆಗೋ ರೀತಿಯಲ್ಲಿ ಮಾಡಿದಾಗ ದೇಶ ತನ್ನಷ್ಟಕ್ಕೆ ತಾನೇ ಪ್ರಗತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸೃಜನಶೀಲ ವ್ಯಕ್ತಿಗಳು ನಮ್ಮ ದೇಶದ ಒಂದು ದೊಡ್ಡ ಸಂಪತ್ತು. ಅಂಥ ಸಂಪನ್ಮೂಲವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮನೆಯಲ್ಲಿ ಪೋಷಕರ ಜವಾಬ್ದಾರಿ, ಶಾಲೆಯಲ್ಲಿ ಶಿಕ್ಷಕರ ಜವಾಬ್ದಾರಿ, ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ ಆಗಿರುತ್ತೆ ಮಾತನಾಡ್ತಾ ಇವತ್ತು ನಾನು ಮಾಡಿದ ಪಾಠದ ಮೇಲೆ ಅಂದರೆ ಏನೇನು ಪ್ರಶ್ನೆಗಳು ಬರ್ಬೋದು ಅಂತ ಹೇಳ್ತೀನಿ. ಫಸ್ಟ್ ಒನ್, ಸೃಜನಶೀಲತೆ ಕ್ರಿಯೇಟಿವಿಟಿ ಎನ್ನುವ ಪದದ ವ್ಯುತ್ಪತ್ತಿ ತಿಳಿಸಿ. ಅದು ನೆಕ್ಸ್ಟು ಸೃಜನಶೀಲತೆ ವ್ಯಾಖ್ಯೆಗಳನ್ನು ಬರೆಯಿರಿ ಅಂತ ಕೇಳ್ಬೋದು. 5 ಮಾರ್ಕ್ಸ್ಗೆ ಸೃಜನಶೀಲತೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಕೇಳ್ಬೋದು. ಅದನ್ನು ಬಿಟ್ಟರೆ ಇನ್ನು 5 ಮಾರ್ಕ್ಸ್ಗೆ ಡೆಫಿನೇಟ್ ಕ್ವಶನ್ ಸೃಜನಶೀಲ ವ್ಯಕ್ತಿಯ ಗುಣಲಕ್ಷಣಗಳನ್ನು ಕೇಳ್ತಾರೆ. ಅದು ಚೆನ್ನಾಗಿ ನೆನಪಿಟ್ಕೊಂಡು ಇನ್ನು ಸೃಜನಶೀಲತೆಯನ್ನು ಪೋಷಿಸುವ ಕ್ರಮಗಳು ಇದು ಸಹ ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವೊಮ್ಮೆ 10 ಮಾರ್ಕ್ಸ್ಗೂ ಕೇಳ್ಬೋದು. ಅದರಿಂದ ನೀವೇನು ಮಾಡಬೇಕು ಅಂದರೆ 1 ಮಾರ್ಕ್ಸಿಗೆ ಬರೋ ಪ್ರಶ್ನೆಗಳು, 2 ಮಾರ್ಕ್ಸಿಗೆ ಬರೋ ಪ್ರಶ್ನೆಗಳು, 5 ಮಾರ್ಕ್ಸಿಗೆ ಬರೋ ಪ್ರಶ್ನೆಗಳು ಮತ್ತು 10 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ, ಈ ವಿಷಯದ ಮೇಲೆ 1 ಮಾರ್ಕ್ಸಿಂದು ಡೆಫಿನೆಟ್ ಕ್ವಶನ್ ಇರುತ್ತೆ, 2 ಮಾರ್ಕ್ಸಿಂದು ಇರುತ್ತೆ, 5 ಮಾರ್ಕ್ಸಿಂದು ಇರುತ್ತೆ, 10 ಮಾರ್ಕ್ಸಿಂದು ಇರುತ್ತೆ. 10 ಮಾರ್ಕ್ಸಿಗೆ ಏನು ಕೇಳ್ತಾರಪ್ಪ ಅಂದರೆ ಸೃಜನಶೀಲತೆ ಎಂದರೇನು, ಸೃಜನಶೀಲತೆಯನ್ನು ಸಂವರ್ಧಿಸುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳ್ಬೋದು, ಅಥವಾ ಅಡೆತಡೆಗಳನ್ನು ನಿವಾರಿಸುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳ್ಬೋದು. ಹಾಗಾಗಿ ನೀವು ಇದಕ್ಕೆ ಸಂಬಂಧಿಸಿದಂತಹ ಇಷ್ಟು ವಿಷಯಗಳನ್ನು ಚೆನ್ನಾಗಿ ನೆನಪಿಟ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ನನಗೆ ಹೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಆದರೆ ನಿಮಗೆ ಪರೀಕ್ಷೆಗೆ ಇದು ತುಂಬ ಸಹಾಯಕ ಆಗುತ್ತೆ ಅನ್ನೋ ಮಾತನ್ನು ನಾನು